Hello everyone, welcome to Sanmarga classes. Let us see question number 24 of chapter Light. If the light incidents on the plane mirror at an angle of 40 degree, then the reflected angle is also 40 degree. Why? ಈಗ ಪ್ಲೇನ್ ಮಿರರ್ ಮೇಲೆ ಒಂದು ಲೈಟ್ ಇನ್ಸಿಡೆಂಟ್ ಆಗ್ತಾ ಇದೆ ವಿತ್ ಆನ್ ಆಂಗಲ್ 40 ಡಿಗ್ರಿ. ಅವಾಗ ರಿಫ್ಲೆಕ್ಟೆಡ್ ಆಂಗಲ್ ಕೂಡ 40 ಡಿಗ್ರಿನೇ ಇರ್ತದೆ, ಯಾಕೆ ಅಂತ ಕೇಳ್ತಿದ್ದಾರೆ. According to law of reflection, ಇನ್ಸಿಡೆಂಟ್ ರೇ ಇಸ್ ಈಕ್ವಲ್ ಟು ರಿಫ್ಲೆಕ್ಟೆಡ್ ರೇ ಅಲ್ವಾ? ಓಕೆ, ಫಸ್ಟ್ ನಾವು ಇನ್ಸಿಡೆಂಟ್ ರೇ ಅಂದ್ರೇನು, ರಿಫ್ಲೆಕ್ಟೆಡ್ ರೇ ಅಂದ್ರೇನು ಅಂತ ನೋಡೋಣ. ಸಿ, ದಿಸ್ ಈಸ್ ಇನ್ಸಿಡೆಂಟ್ ಲೈಟ್ ರೇ, ದಿಸ್ ಈಸ್ ರಿಫ್ಲೆಕ್ಟೆಡ್ ಲೈಟ್ ರೇ. ವೆನ್ ದಿಸ್ ಇನ್ಸಿಡೆಂಟ್ ಲೈಟ್ ರೇ ರಿಫ್ಲೆಕ್ಟ್ಸ್, ದಿಸ್ ಸ್ಟ್ರೈಕಿಂಗ್ ಪಾಯಿಂಟ್ ಏನಿದೆ ಅಲ್ಲಿ ಈ ರಿಫ್ಲೆಕ್ಟಿಂಗ್ ಸರ್ಫೇಸಿಗೆ ಒಂದು ನಾರ್ಮಲ್ ಅನ್ನ ಎಳಿತಾರೆ. ಅಂಡ್ ಈ ಆಂಗಲ್ ಏನಿದೆ, ಆಂಗಲ್ ಬಿಟ್ವೀನ್ ದಿಸ್ ನಾರ್ಮಲ್ ಅಂಡ್ ಇನ್ಸಿಡೆಂಟ್ ರೇ ಇಸ್ ಕಾಲ್ಡ್ ಆಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಆಂಗಲ್ ಬಿಟ್ವೀನ್ ದಿಸ್ ನಾರ್ಮಲ್ ಅಂಡ್ ರಿಫ್ಲೆಕ್ಟೆಡ್ ರೇ ಇಸ್ ಕಾಲ್ಡ್ ಆಸ್ ಆಂಗಲ್ ಆಫ್ ರಿಫ್ಲೆಕ್ಷನ್. ಈಗ ಐ ಇಸ್ ಈಕ್ವಲ್ ಟು ಆರ್, ಆಂಗಲ್ ಐ ಇಸ್ ಈಕ್ವಲ್ ಟು ಆಂಗಲ್ ಆರ್ ಅಂತ ಹೇಳಿರ್ತೀವಿ. ಅದಕ್ಕೆ ಒಂದ್ ಆಂಗಲ್ 40 ಇದ್ರೆ ಇನ್ನೊಂದು ಆಂಗಲ್ ಕೂಡ 40 ಇರುತ್ತೆ. According to the law of reflection, the angle of reflection is equal to the angle of incidence. Hence, the angle of reflection is also 40 degree. ಎರಡು ಈಕ್ವಲ್ ಇರುತ್ತೆ, ಹಾಗಾಗಿ 40 ಡಿಗ್ರಿ ಇರುತ್ತೆ. ಥ್ಯಾಂಕ್ ಯು.